the last class we discussed about the electrical energy and the power, right? Those three formulas, I think 6, 7, 8, those formulas are very important, whatever I given in the bracket. So what you do, I already told you that at the last or else now only take the one page separately and write all the formulas in that page one by one. Yes, they are very helpful while solving the problems. Yes, because this lesson carries the 5 marks problem. Yes, and you know that this lesson is a very important. Why? See, this lesson carries 14 marks, 12 to 14 marks in your exam. ನಿಮ್ಮ ಎಕ್ಸಾಮ್ ನಲ್ಲಿ 12 to 14 ಮಾರ್ಕ್ಸ್ ಅನ್ನ ಈ ಒಂದೇ ಲೆಸನ್ ಏನು ಮಾಡ್ತಿದ್ರಿ ಕ್ಯಾರಿ ಮಾಡ್ತಾರೆ ಹೌದಾ. ಸೊ ಅದಕ್ಕೆ ಈ ಲೆಸನ್ ಇದೆ ಅಲ್ಲ, ದಟ್ ಈಸ್ ಅವರ್ ಎಲೆಕ್ಟ್ರಿಸಿಟಿ ಚಾಪ್ಟರ್. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್, yes, among all the lessons. That's why what you do, make perfect everyone in this lesson hauda, so easily you can score. Yes, so and he will ask the one problem on this lesson. Yes, that is carry the 5 marks. That's why you watch all the videos whatever I given, then make the notes and practice the derivations. Yes, okay. Now we will take the next part of it, that is what? Cells, EMF and internal resistance. Cells, EMF and the internal resistance. Howda, simple topic it is. Here you must know about the definitions of these two. Howda, ಇಲ್ಲಿ just ನಿಮಗೆ ಏನು ಗೊತ್ತಾಗಬೇಕ್ರಿ, definitions ಅಷ್ಟು ಗೊತ್ತಾದ್ರೆ ಸಾಕು. ಹೌದಾ? yes. So ನಿಮ್ಗೆ 10th ನಲ್ಲಿ ಒಂದು ಚಾರ್ಟ್ ಅನ್ನ ಕೊಟ್ಟಿದ್ದಪ್ಪ, ಎಲೆಕ್ಟ್ರಿಸಿಟಿ ಅಂತ ಹೇಳಿ ಒಂದು ಲೆಸನ್ ಇತ್ತು, ಅದರಲ್ಲಿ ಏನಿತ್ತು, ಒಂದು ಚಾರ್ಟ್ ಕೊಟ್ಟಿದ್ದ. ಹೌದಾ, ಬಾಜು ಹೆಸರಿತ್ತು, ಎಸ್, ಅದ್ರ ಸೈಡಿಗೆ ಏನಿತ್ತು, ಸಿಂಬಲ್ಸ್ ಇತ್ತು. ಹೌದಾ, ಫಾರ್ ಎಕ್ಸಾಂಪಲ್ ಸೆಲ್ ಅಂತ ಕೊಟ್ಟಿದ್ದ. ಹೌದಾ, ಸೆಲ್. ಎಸ್, ಸೊ ಇದನ್ನು ಹೇಗೆ ಡಿನೋಟ್ ಮಾಡಿದ್ದ ನೋಡ್ರಿ, ಜಸ್ಟ್ ಈ ತರ ಡಿನೋಟ್ ಮಾಡಿದ್ದ. ಹೌದಾ, ಇದಕ್ಕೆ ನಾವು ಏನಂತ ಹೇಳ್ತೀವಿ, ಸೆಲ್ ಅಂತ ಹೇಳ್ತೀವಿ. ವಾಟ್ ವಿ ಸೇ, ಸೆಲ್. ಎಸ್, ಇಫ್ ವಿ ಕನೆಕ್ಟ್ ದ ಮೋರ್ ದ್ಯಾನ್ ಒನ್ ಸೆಲ್. ಹೌದಾ, ಇಲ್ಲಿ ಜಸ್ಟ್ ಏನಿದೆ, ಒಂದೇ ಸೆಲ್ ಇದೆ, ರೈಟ್. ಸೊ ಇದು ಉದ್ದಿದೆ ಇಲ್ಲ, ಇದಕ್ಕೆ ನಾವು ಪಾಸಿಟಿವ್ ಎಲೆಕ್ಟ್ರೋಡ್ ಅಂತ ಹೇಳ್ತೀವಿ. ದೆನ್ ಸ್ಮಾಲ್ ಇದೆ ಇಲ್ಲ, ಅದಕ್ಕೆ ನೆಗೆಟಿವ್ ಎಲೆಕ್ಟ್ರೋಡ್ ಅಂತ ಹೇಳ್ತೀವಿ, ರೈಟ್. ಇದು ಸೆಲ್ ಅಲ್ಲಿ ಬರುತ್ತೆ. ಹೌದಾ, ಇಫ್ ಐ ಟೇಕ್ ದ ಮೋರ್ ದ್ಯಾನ್ ಒನ್ ಸೆಲ್, 2, 3, 4, whatever the number you take, that constitute what? Battery. ಹೌದಾ, ಹೇಗಪ್ಪ, see, 1, 2, 3, here positive, here negative, and these are the wire connections. So ಇದಕ್ಕೆ ನಾವು ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ, BA ಅಂದ್ರೆ ಇಲ್ಲಿ ಬ್ಯಾಟರಿ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. yes, this is the difference between the cell and the battery. Don't get confused, right? yes. so ಏನಪ್ಪ ಸೆಲ್ ಮತ್ತೆ ಬ್ಯಾಟರಿ ಏನು ಮಾಡ್ತದೆ, see, ಇಲ್ಲಿ ನಾನು ಒಂದು ಡೆಫಿನೇಷನ್ ಅನ್ನ ಹೇಳ್ತೀನಿ. ವಾಟ್ ಇಟ್ ಇಸ್, ಎಲೆಕ್ಟ್ರಿಕ್ ಸರ್ಕ್ಯೂಟ್. ಹೌದಾ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಏನಪ್ಪ ಹಾಗಿದ್ರೆ, see, this college, this building we call it as what? A college. yes, why we call this building as a college? ನಾವು ಈ ಬಿಲ್ಡಿಂಗ್ ಅನ್ನ ಯಾವ ಕಾಲೇಜ್ ಅಂತ ಕರಿತೀವಿ, ಬಿಕಾಸ್ it has some necessary conditions, right? That's why this building is called as what? School or college. College ಅಂದ್ರೆ ಏನೇನು ಬಂದು ರೀ, ಡೆಸ್ಕ್ ಇದೆ, ಎಸ್, ಬೋರ್ಡ್ ಇದೆ, ದೆನ್ ಡಯಸ್ ಇದೆ ರೀ, ಎಸ್, ಆಫೀಸ್ ಇದೆ, ಟೀಚರ್ಸ್ ಆರ್ ದೇರ್, and you students are there. yes, that's why this building is said to be the college. ಹೌದಾ, ಹಾಗೆ ಒಂದು ಸರ್ಕ್ಯೂಟ್ ಅಂದ್ರೆ ಏನ್ರಿ, ಸರ್ಕ್ಯೂಟ್. ಸರ್ಕ್ಯೂಟ್ ಅಂದ್ರೆ ಏನಿ, ಅಲ್ಲೇ ಎಲೆಕ್ಟ್ರಾನಿಕ್ ಡಿವೈಸಸ್ ಅನ್ನ ಫಿಕ್ಸ್ ಮಾಡಿರ್ತೀವಿ ನಾವು. ಹೌದಾ, ಫಾರ್ ಎಕ್ಸಾಂಪಲ್ here I will consider, suppose here one resistance I will take. resistance ಅನ್ನ ಕೊಟ್ಟಿರ್ತೀವಿ ನಿಮಗೆ ಚಾರ್ಟ್ ಅಲ್ಲಿ. ಹೌದಾ, resistance ಅನ್ನ ಯಾವ ಲೆಟರ್ ಇಂದ ಹೇಳ್ತೀವಿ, ಕ್ಯಾಪಿಟಲ್ R.
ಅದರ ಸಿಂಬಲ್ ಏನು ಈ ಥರ ಇರುತ್ತೆ ಹೌದಾ ಎಸ್ ನೆಕ್ಸ್ಟ್ ಏನು ಮಾಡಿ ಇವತ್ತು ಅಮೀಟರ್ ಅಮೀಟರ್ ಏನು ಮಾಡ್ತದ this is the instrument which measures the current that you already know that already you studied in your 10th standard ammeter ಅಂತ ತಗೊಂಡಿದೀವಿ then ಇದನ್ನೇ ಹೀಗೆ ತಗೊಂಡು ಬರಿ ಒಂದು ಕೀ ಕನೆಕ್ಷನ್ ಕೊಡಿ yes then ಈ ಕೀ ಕನೆಕ್ಷನ್ ಕೊಟ್ಟಾದ್ಮೇಲೆ ಏನು ಮಾಡೋಣ ಇಲ್ಲೊಂದು ಬ್ಯಾಟರಿ ತಗೊಳ್ಳೋಣ ಬ್ಯಾಟರಿ ಸೊ ಇದನ್ನ ಈಗ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಂತ ಹೇಳ್ಬೋದು ಸರ್ಕ್ಯೂಟ್ ಅಂತ ಹೇಳ್ಬೋದು ಸರ್ಕ್ಯೂಟ್ ಅಂದ್ರೆ ಏನ್ರಿ ಇದು ಕ್ಲೋಸ್ ಪಾತ್ ಇರಬೇಕು ಹೌದಾ ಕ್ಲೋಸ್ ಪಾತ್ ಇರಬೇಕು ಅಂಡ್ ದಿಸ್ ಪಾತ್ ನಲ್ಲಿ ಯಾರು ಓಡಾಡ್ತಾ ಇರ್ತಾರ ಚಾರ್ಜ್ ಪಾರ್ಟಿಕಲ್ಸ್ ಓಡಾಡ್ತಾ ಇರ್ತಾರೆ ಸೊ ವಾಟ್ ದೇ ಕನ್ಸ್ಟಿಟ್ಯೂಟ್ ಇಫ್ ದೇ ಆರ್ ಮೂವಿಂಗ್ ಮೀನ್ಸ್ ದೇ ಕನ್ಸ್ಟಿಟ್ಯೂಟ್ ದ ಎಲೆಕ್ಟ್ರಿಕ್ ಕರೆಂಟ್ ಸೊ ಏನಾಯ್ತು ಎಲೆಕ್ಟ್ರಿಕ್ ಕರೆಂಟ್ ಜನರೇಟ್ ಆಯಿತು ಸೊ ಬ್ಯಾಟರಿಯಿಂದ ಎನರ್ಜಿ ಪಾಸ್ ಮಾಡ್ತಾ ಇದ್ದೀವಿ ಯಾರಿಗೆ ಚಾರ್ಜ್ ಪಾರ್ಟಿಕಲ್ಸ್ಗೆ ದೇ ಆರ್ ಮೂವಿಂಗ್ ಇನ್ ದಿಸ್ ಪಾತ್ ಪಾತ್ ಅಂದ್ರೆ ಇಲ್ಲಿ ದಾರಿ ಹೌದಾ ದಟ್ ನಥಿಂಗ್ ಬಟ್ ವಾಟ್ ಅವರ್ ವೈರ್ ಕಂಡಕ್ಟರ್ ಎಸ್ ಸೊ ಇಲ್ಲಿ ಡಿಫರೆಂಟ್ ಇನ್ಸ್ಟ್ರೂಮೆಂಟ್ಸ್ ಇದೆ ರೈಟ್ ಇದು ನಾನು ತೆಗೆದಿದ್ದು ಸಿಂಪಲ್ ಸರ್ಕ್ಯೂಟ್ ಬಟ್ ಕಾಂಪ್ಲೆಕ್ಸ್ ಸರ್ಕ್ಯೂಟು ಬರ್ತವೆ ಹೌದಾ ನೀವು ಪ್ರಾಕ್ಟಿಕಲ್ಸ್ ನಲ್ಲಿ ಮಾಡಬೇಕಾದ್ರೆ ಬರುತ್ತೆ ಎಸ್ ದಟ್ ಟೈಮ್ ಯು ನೀಡ್ ಟು ಡೂ ದ ಕನೆಕ್ಷನ್ಸ್ ಲೈಕ್ ದಿಸ್ ಹೌದಾ ಅದಕ್ಕೆ ನಾವು ಏನಂತ ಹೇಳ್ತೀವಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಅಂತ ಹೇಳ್ತೀವಿ ರೈಟ್ ಅದರಲ್ಲಿ ನಾವು ಡಿಫರೆಂಟ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಯೂಸ್ ಮಾಡ್ತೀವಿ ಎಸ್ ಸೊ ಬೈ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಕಾನ್ಸೆಪ್ಟ್ ನಾವು ವಿ ವಿಲ್ ಟೇಕ್ ದ our concept that is cell EMF and the internal resistance yes so what do you mean by the cell then howda ಇಲ್ಲಿ first adre kottidandri yes before going to take that one first I will take the diagram ನಾನು ಏನು ಮಾಡ್ತೀನಿ ಒಂದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಇರುವಂತಹ ಒಂದು ಡಯಾಗ್ರಾಮ್ ಅನ್ನು ಕನ್ಸಿಡರ್ ಮಾಡ್ತೀನಿ ನಿಮ್ಮ ಕೆಮಿಸ್ಟ್ರಿ ನಲ್ಲಿ ಬರುತ್ತೆ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಎಸ್ ಸೊ ಇಲ್ಲಿ ಏನು ಮಾಡ್ತೀನಿ ಎರಡು ಕಂಡಕ್ಟರ್ಸ್ ಅನ್ನು ತಗೋತೀನಿ ಅಥವಾ ಎಲೆಕ್ಟ್ರೋಡ್ಸ್ ಅನ್ನು ತಗೋತೀನಿ ವಾಟ್ ವಿ ಸೇ ಎಲೆಕ್ಟ್ರೋಡ್ಸ್ ಹೌದಾ ಇದು ನಮ್ದು ಯಾವ್ದು ಎಲೆಕ್ಟ್ರೋಡ್ ಪಾಸಿಟಿವ್ ಎಲೆಕ್ಟ್ರೋಡ್ ವಾಟ್ ಇಟ್ ಈಸ್ ಪಾಸಿಟಿವ್ ಎಲೆಕ್ಟ್ರೋಡ್ here I will write positive electrode then this one n ಅಂತ ತಗೊಳ್ಳಿ that is ಇದು ಪಾಸಿಟಿವ್ ಆಗಿ ಇದು ಆಗಿರುತ್ತದೆ ನೆಗೆಟಿವ್ ಎಲೆಕ್ಟ್ರೋಡ್ ರೈಟ್ ಸೊ ನಾನು ಏನಂತ ಹೇಳಿದೆ ಇದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಇದೆ ಅಂತ ಹೇಳಿದೆ ಸೊ ಕನ್ಸಿಡರ್ ದ ಸೊಲ್ಯೂಷನ್ ಹಿಯರ್ ಯಾವ ಸೊಲ್ಯೂಷನ್ ಈಗ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ so what are the examples for example NaCl solution ಹೌದಾ ನಿಮ್ಮ ಎಲೆಕ್ಟ್ರೋಲೈಸಿಸ್ ನಲ್ಲಿ ಏನಾಗುತ್ತೆ ಕಾಂಪ್ಲೆಕ್ಸ್ ಕಂಪೌಂಡಿಂಗ್ ಇದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಲ್ಲಿ ಇರುತ್ತೆ ಅದು ಆಮೇಲೆ ಏನಾಗ್ತದ್ರಿ ಪಾರ್ಟಿಷನ್ ಆಗ್ತದೆ ಸಿಂಪಲ್ ಕಂಪೌಂಡ್ಸ್ ಆಗಿ ಬ್ರೇಕ್ ಆಗುತ್ತೆ ಸಪೋಸ್ NaCl ಇತ್ತಂದ್ರೆ ಅದು ಏನಾಗ್ತದ Na+Cl- ರೈಟ್ ಇಟ್ ಇಸ್ ಸಿಮಿಲರ್ಲಿ ನಾವು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅನ್ನು ತಗೊಂಡಿದೀವಪ್ಪ ಈಗ ಓಕೆ ಎಸ್ ಸೊ ಈಗ ಇದು ಎಲೆಕ್ಟ್ರೋಡ್ಸ್ ಇದೆ ಇಲ್ಲಿ ನಮ್ದು ಎಸ್ so this is a positive electrode and this is the negative electrode howda yes this is all about the diagram now ಇಲ್ಲಿ ನಾನು first cell ಅನ್ನು definition ಅನ್ನು ಬರೆದಿದ್ದೀನಿ ಹೌದಾ the cell is a simple device used to maintain steady current in electric circuit. So already we electric circuit ಅಂದ್ರೆ ಏನಂತ ಹೇಳಿದೀನಿ ಕರೆಕ್ಟಾ ಎಸ್ ಒಂದು ಕನೆಕ್ಷನ್ ಇರುತ್ತೆ ಡಿಫರೆಂಟ್ ಇನ್ಸ್ಟ್ರೂಮೆಂಟ್ಸ್ ಅನ್ನು ಕನ್ಸಿಡರ್ ಮಾಡಿದ್ವಿ ಹೌದಾ ಅದರಲ್ಲಿ ಸೆಲ್ ಏನು ರೋಲ್ ಅನ್ನು ಪ್ಲೇ ಮಾಡ್ತಿದ್ರಿ ಅದು ದಟ್ ಯೂಸ್ಡ್ ಟು ಮೇಂಟೈನ್ ದ ಸ್ಟಡಿ ಕರೆಂಟ್ ಹೌದಾ ಸ್ಟಡಿ ಕರೆಂಟ್ ಅಂದ್ರೆ ಏನ್ರಿ ದ ಕರೆಂಟ್ ವಿಚ್ ಡಸ್ ನಾಟ್ ಚೇಂಜ್ ವಿತ್ ದ ಟೈಮ್ ಅಥವಾ ದ ಕರೆಂಟ್ ವಿಚ್ ಮೂವ್ಸ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ದಟ್ ವಿ ಸೇ ವಾಟ್ ಸ್ಟಡಿ ಕರೆಂಟ್ ಕರೆಕ್ಟಾ ಎಸ್ ಆ ಸ್ಟಡಿ ಕರೆಂಟ್ ಈಗ ಒಂದೇ ಪಾತ್ನಲ್ಲಿ ಹೋಗ್ತಾ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಲಿಕ್ಕೆ ಯಾರು ತಗೋತೀವಿ ನಾವು ಸೆಲ್ ಅನ್ನ ಕನ್ಸಿಡರ್ ಮಾಡ್ತೀವಿ ಹೌದಾ ಆ ಸೆಲ್ ನಲ್ಲಿ ಯಾರು ಇರ್ತಾರ ಒಂದು ಪಾಸಿಟಿವ್ ಎಲೆಕ್ಟ್ರೋಡ್ ಇರ್ತದ ಇನ್ನೊಂದು ನೆಗೆಟಿವ್ ಎಲೆಕ್ಟ್ರೋಡ್ ಇರ್ತದೆ ಎಸ್ ನಾವು
electrolytic solution. ಹೌದಾ ಇವೇನ್ ಮಾಡ್ತಾವ್ರಿ ಇವೆರಡು electrodes ಅಂದ್ರ ಇಲ್ಲಿ ಏನ್ ಇರ್ತಾವ charge particles ಇರ್ತಾವ್ರಿ right it is also having the charge particles and it is also having the charge particles right ಇವೇನ್ ಮಾಡ್ತಾವ exchange ಮಾಡ್ಕೋತಾವ ಯಾರ ಜೊತೆ this electrolytic solution ಜೊತೆ so ಅವಾಗ ಏನಾಗ್ತದ ಈ P ಏನಿದೆ ಅಲ್ಲ ಇದೇನ್ ಮಾಡ್ತದ ಪಾಸಿಟಿವ್ ಪೊಟೆನ್ಷಿಯಲ್ ಅನ್ನು ಪಡ್ಕೊಳ್ಳುತ್ತೆ ಹೌದಾ yes this electrode acquires the charge particles yes and it became the positive electrode ಹೌದಾ ಅದಕ್ಕೆ ಇದಕ್ಕೆ ಯಾವ ಪೊಟೆನ್ಷಿಯಲ್ ಬರ್ತದ್ರಿ ಪಾಸಿಟಿವ್ ಪೊಟೆನ್ಷಿಯಲ್ ಬರ್ತದ ಹೌದಾ ಪೊಟೆನ್ಷಿಯಲ್ ಅನ್ನು ನಾವು ಯಾವ ಲೆಟರ್ ಇಂದ ಯೂಸ್ ಮಾಡ್ತೀವಿ V ವೋಲ್ಟೇಜ್ ಹೌದಾ yes by exchanging the charges with the electrolytic solution this positive electrode acquires the positive potential ಹೌದಾ yes the positive electrode acquires the positive potential. So positive potential ನಾವು ಯಾವ ಲೆಟರ್ ಇಂದ ಡಿನೋಟ್ ಮಾಡ್ತೀವಿ V plus plus ಹೌದಾ ಪ್ಲಸ್ ಇರ್ತದೆ ಇದು ಚಾರ್ಜ್ ಪಾಸಿಟಿವ್ ಪೊಟೆನ್ಷಿಯಲ್ ಅಂದ್ರ yes so potential ನಾವು ಯಾವ ಲೆಟರ್ ಇಂದ ಡಿನೋಟ್ ಮಾಡ್ತೀವಿ that is V yes similarly ಇದು ಪಾಸಿಟಿವ್ ಪೊಟೆನ್ಷಿಯಲ್ ಆದ್ರೆ ಇದು ಏನಾಗ್ತದ ನೆಗೆಟಿವ್ ಪೊಟೆನ್ಷಿಯಲ್ ಆಗ್ತದೆ the negative electrode acquires the negative potential ಆ ನೆಗೆಟಿವ್ ಪೊಟೆನ್ಷಿಯಲ್ ನ ಹೇಗೆ ಬರೀತೀವಿ minus V minus ಕರೆಕ್ಟಾ yes so ಇದಕ್ಕ ಪಾಸಿಟಿವ್ ಪೊಟೆನ್ಷಿಯಲ್ ಬಂತು ಇದಕ್ಕ ನೆಗೆಟಿವ್ ಪೊಟೆನ್ಷಿಯಲ್ ಬಂತು ರೈಟ್ ಸೊ ಈಗ ನಾವೇನ್ ತಗೋಬೇಕ್ರಿ ಡಿಫರೆನ್ಸ್ ತಗೋಬೇಕು ಹೌದಾ ಎಲ್ಲಿ ಜಾಸ್ತಿ ಇದೆ ಎಲ್ಲಿ ಕಡಿಮೆ ಇದೆ yes we need to know that ಹೌದಾ ಅದಕ್ಕೆ ನಾವು ಏನು ತಗೋತೀವಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನು ತಗೋತೀವಿ ಹೌದಾ ಸೊ ಇಲ್ಲಿ ನಾವು ಒಂದು ಲೆಟರ್ ಅನ್ನು ಕನ್ಸಿಡರ್ ಮಾಡ್ತೀವಿ yes suppose A and here I consider B ಹೌದಾ ಈ ಪೊಟೆನ್ಷಿಯಲ್ ಈ ಪಾಯಿಂಟ್ ಅಲ್ಲಿ ಪಾಸಿಟಿವ್ ಪೊಟೆನ್ಷಿಯಲ್ ಅಂತ ತಿಳ್ಕೊಳ್ಳೋಣ and from in this point there is a presence of the negative potential yes now we need to take the potential difference between these two electrodes howda I will write here the potential difference between electrode P and N ಹೌದಾ ಇವೆರಡು ಎಲೆಕ್ಟ್ರೋಡ್ ನಲ್ಲಿ ಎಷ್ಟದಪ್ಪ ಪೊಟೆನ್ಷಿಯಲ್ ಡಿಫರೆನ್ಸ್ yes ಹೇಗೆ ಬರೀಬಹುದು ಈ ಡಿಫರೆನ್ಸ್ ಅಂದ್ರೆ ಏನು ಆಫ್ ಕೋರ್ಸ್ ನೆಗೆಟಿವ್ ನಾವು ಲಾಸ್ಟ್ ಹೇಳಬೇಕಾದ್ರೆ ಎಲೆಕ್ಟ್ರಿಕ್ ಎನರ್ಜಿ ಪವರ್ ನಲ್ಲಿ ಕನ್ಸಿಡರ್ ಮಾಡಿದ್ವಿ ಫಸ್ಟ್ ಈಕ್ವೇಷನ್ ನೆನಪು ಮಾಡ್ಕೊಳ್ಳಿ yes P is equal to what we consider P plus minus V minus that we consider yes VA minus VB right it is similarly ಇಲ್ಲಿ consider ಮಾಡಿದ್ವಿ V plus ಆಮೇಲೆ minus V minus ಹೌದಾ ಸೊ ಈಗ ಹೈಯರ್ ಪೊಟೆನ್ಷಿಯಲ್ ಯಾವುದು ಅಲ್ಲಿ VA ಇತ್ತಲ್ಲ ಸಿಮಿಲರ್ಲಿ ಹೈಯರ್ ಪೊಟೆನ್ಷಿಯಲ್ ಯಾವುದು V plus positive I will not write just I will write like this then potential difference ಅಂತ ಹೇಳಿದ್ವಿ difference ಅಂದ್ರೆ ಯಾವ ಸೈನ್ ಬರುತ್ತೆ negative sign so write it is negative sign already it has a negative so what you will get here V plus minus minus plus V minus ಹೌದಾ yes so ಈಗ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ನಾವು ಬರೆದಿದ್ದೀನಪ್ಪ ಇಷ್ಟು ಉದ್ದಂತೂ ಬರೀಲಿಕ್ಕೆ ಆಗೋದಿಲ್ಲ we need to write with the one small letter ಹೌದಾ ಅದು ಯಾವ ಲೆಟರ್ ರೀ that is E this is the equation yes this is the equation we need to understand now ಹೌದಾ ಈಗ ಏನು ಹೇಳ್ತಾರ here I will write E is what electromotive force ಇದನ್ನ ನಾವು ಏನಂತ ಹೇಳ್ತೀವಿ EMF ಹೌದಾ ಇಲ್ಲಿ ಬರ್ತಿದೀವಲ್ಲ see cell we understood already that is simple device used to maintain the current in a electric circuit ಹೌದಾ yes
Now EMF ಅಂದ್ರೆ ಏನ್ರಿ ಎಲೆಕ್ಟ್ರೋಮೋಟಿವ್ ಫೋರ್ಸ್, ಶಾರ್ಟ್ ಫಾರ್ಮ್ ನಲ್ಲಿ EMF ಅಂತ ಹೇಳ್ತಾರೆ. ಹೌದಾ, ಅದನ್ನ ನಾವು ಯಾವ ಲೆಟರ್ ಇಂದ ಡಿನೋಟ್ ಮಾಡ್ತೀವಿ? E. Right, it is from this letter we denote the EMF. ಹೌದ್ರಿ? Yes. So ಇದಕ್ಕೆ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತಾನೂ ಹೇಳ್ತೀವಿ, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತಾನೂ ಹೇಳ್ತೀವಿ. Yes. Now I will write the definition of the electromotive force. Yes. The EMF is defined as the potential difference between positive and negative electrode in open circuit is called what? EMF. ಹೌದಾ, ಏನ್ ಬರ್ತಿದೆನಪ್ಪ? EMF ಅನ್ನು ಹೇಗೆ ಡಿಫೈನ್ ಮಾಡ್ತೀವಿ? Potential difference between the positive and the negative electrode. Yes. So positive electrode that is having the potential how much? V plus. Negative electrode that is having the potential how much? V minus. ಹೌದಾ, so potential difference between the positive electrode and the negative electrode. ಹೌದಾ, ಮುಂದೆ ಏನು ಬರ್ತಿದೀನಿ? In open circuit. ಹೌದಾ, ಓಪನ್ ಸರ್ಕ್ಯೂಟ್ ಅಂದ್ರೆ ಏನ್ರಿ? ಈ ತರ. ಹೌದಾ, ಇಲ್ಲಿ ಮೇಲ್ಗಡೆ ಏನಾದ್ರು ಕನೆಕ್ಟ್ ಇದೆ ನೋಡ್ರಿ? ಕನೆಕ್ಷನ್ ಇಲ್ಲ, ಓಪನ್ ಇದೆ. See this one. This is open and this one is open. But ನಾ ಆಗಲೇ ಫಸ್ಟ್ ಒಂದು ಡಯಾಗ್ರಾಮ್ ತೆಗೆದಿದ್ದೇನೆ. ಹೇಗೆ ತೆಗೆದಿದ್ದೆ? ಫುಲ್ ಕ್ಲೋಸ್ಡ್ ಇತ್ತು ಅದು. Like this I draw. Here resistance I consider, and here one ammeter I consider. Then here one key is considered. Then here battery. So ಈ ತರ ಇತ್ತಪ್ಪ ನಾವು ಫಸ್ಟ್ ಕನ್ಸಿಡರ್ ಮಾಡಿದ್ವಿ. ರೈಟ್. ಸೊ ಇಲ್ಲಿ ನೋಡ್ರಿ ಎಲ್ಲಾದ್ರೂ ಓಪನ್ ಇದೆ, ಓಪನ್ ಇಲ್ಲ. ಇಂಥ ಇದಕ್ಕೆ ಏನಂತ ಹೇಳ್ತೀವಿ ನಾವು? ಕ್ಲೋಸ್ಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಎಸ್. ಬಟ್ ಇಲ್ಲಿ ಯಾವ ತರ ಇದೀರಿ? ನೋ, ಇಟ್ ಈಸ್ ಅ ಓಪನ್ ಸರ್ಕ್ಯೂಟ್. ಇಲ್ಲಿ ಮೇಲ್ಗಡೆ ನೋಡಿ ಓಪನ್ ಇದೆ, ಇದಕ್ಕೆ ಕನೆಕ್ಷನ್ ಇಲ್ಲ. ಎಸ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಓಪನ್ ಸರ್ಕ್ಯೂಟ್. ಹೌದಾ, ಅದನ್ನೇ ಇಲ್ಲಿ ಬಂದಿದೆ ನಾನು. ದಟ್ ಈಸ್ ಇನ್ ದಿ ಓಪನ್ ಸರ್ಕ್ಯೂಟ್. ದಟ್ ವಿ ಕಾಲ್ ಇಟ್ ಆಸ್ ವಾಟ್? ಎಲೆಕ್ಟ್ರೋಮೋಟಿವ್ ಫೋರ್ಸ್. ಎಸ್. ಸೊ this is about the EMF. Right. Now we need to calculate the total potential difference in this electrolytic solution. ಹೌದಾ, ಅಂದ್ರೆ ಏನಪ್ಪ? ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟದ ಈ P ದಿಂದ N ವರೆಗೆ? ಹೌದಾ, I will write here the total potential difference ಅನ್ನು PD ಅಂತ ಬರೀತೀನಿ. Potential difference between P and N is. ಹೌದಾ? Yes. So this denoted by the letter which one? That is V. ಹೌದಾ? So ನಾವು ಯಾವಾಗಲೂ ಪೊಟೆನ್ಷಿಯಲ್ ಅನ್ನು ಯಾವ ಲೆಟರ್ ದಿಂದ ಡಿನೋಟ್ ಮಾಡ್ತೀವಿ? V ಲೆಟರ್ ದಿಂದ ಡಿನೋಟ್ ಮಾಡ್ತೀವಿ. That you already know. ಹೌದಾ? So ಈಗ ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ P ಮತ್ತೆ N ಎಲೆಕ್ಟ್ರೋಡ್ ನಲ್ಲಿ? Yes. I will write like this. ಇಲ್ಲಿ P dot D ಅಂತ ಬರೆದಿದ್ದೀನಿ. P dot D ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್. ಹೌದಾ? So potential difference between P and A. First P ದಿಂದ A ಬರಲಿ. ಹೌದಾ? Next A ದಿಂದ B ಗೆ. ಹೌದ್ರಿ? So plus potential difference between A and B plus ಮುಂದೆ ಯಾರಿದೆ ನೋಡಿ? potential difference between A to B ಅಂತ. Next B ದಿಂದ N. B and N. ಅಂದ್ರೆ ಈ P ಪಾಯಿಂಟ್ ಇಂದ A ಪಾಯಿಂಟ್ ವರೆಗೂ ಎಷ್ಟಿದೆ? then A ದಿಂದ B ಗೆ ಎಷ್ಟಿದೆ? then B ದಿಂದ N ಗೆ ಎಷ್ಟಿದೆ? yes, we need to calculate the total potential in this circuit. Right? Yes. So tell me potential difference between P and A. ಈ ಪಾಸಿಟಿವ್ ಎಲೆಕ್ಟ್ರೋಡ್ ನಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ? that is V plus. Here I written that is V plus. So right here V plus. ಹೌದಾ? plus sign as it is. Then plus potential difference between B and N. B ಮತ್ತೆ N ನಲ್ಲಿ ಎಷ್ಟಿದೆ potential difference? V minus. So V minus. Right, it is. Yes. Now here, yes.
V minus. Then later the potential difference between A and B. A ಮತ್ತೆ B ಮಿಡಲ್ ಎಷ್ಟಿದೆ ರೀ? A to B ಅದೆಷ್ಟಿದೆ ರೀ potential difference ನಮ್ದು? That is there is no potential difference. ಯಾಕೆ ಹೇಳ್ರಿ? ಇಲ್ಲಿ ಏನೂ ಇಲ್ಲ, ಚಾರ್ಜಸ್ ಫ್ಲೋ ಆಗ್ತಾ ಇದೆ. ಹೌದಾ? ಎಸ್. ಸಿ ಇಲ್ಲಿಂದ ಇಲ್ಲಿ ಏನಿದೆ ಚಾರ್ಜಸ್ ಫ್ಲೋ ಆಗ್ತದ, ಇಲ್ಲಿಂದ ಇಲ್ಲಿ ಕನೆಕ್ಷನ್ ಅದ, there is a flow of the charges. ಬಟ್ ಇಲ್ಲಿ ಮ್ಯಾಲ್ ನೋಡ್ರಿ ಓಪನ್ ಸರ್ಕ್ಯೂಟ್ ಅದ. ಹೌದಾ? ಓಪನ್ ಸರ್ಕ್ಯೂಟ್ ಅದ ಅಂತಂದ್ರೆ ಈಗ ಏನಾದರೂ ಸಮಥಿಂಗ್ ಇತ್ತಂದ್ರೆ ಅಷ್ಟೇ ಏನಾಗ್ತದ, ಚಾರ್ಜ್ ಫ್ಲೋ ಆಗುತ್ತಾ, ಅಲ್ಲಿಂದ ಚಾರ್ಜ್ ಇಲ್ಲಿ ಬರ್ತದೆ. ಸೊ ಅಲ್ಲಿ ಪೊಟೆನ್ಷಿಯಲ್ ಡೆವಲಪ್ ಆಗ್ತದೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಮೇಲೆ ಏನಾದರೂ ಕನೆಕ್ಷನ್ ನಿಮ್ಗೆ ಕಾಣಿಸ್ತಾ ಇದೆ? ಏನೂ ಕನೆಕ್ಷನ್ ಕಾಣಿಸ್ತಾ ಇಲ್ಲ. ಸೊ ಕನೆಕ್ಷನ್ ಕಾಣಿಸ್ತಾ ಇಲ್ಲ ಅಂತಂದ್ರೆ there is a flow of the charges. No. For example, suppose ಇಲ್ಲಿಂದ ಒಂದು ವಿಲೇಜ್ಗೆ ಹೋಗ್ಬೇಕಂದ್ರೆ ಒಂದು ದಾರಿ ಇರ್ತದಪ್ಪ. ಹೌದ್ರಿ? ಈಸಿಲಿ ನಿಮ್ಮ ದಾರಿ ಮೇಲೆ ಏನು ಮಾಡ್ಬೋದು, ನಡೀತಾ ಹೋಗ್ಬೋದು. ಎಸ್ ಎಸ್. ಸೊ ಅಲ್ಲಿ ನೀವು ರೀಚ್ ಆಗ್ತೀರ. ಸಪೋಸ್ ನಿಮ್ಮ ಊರಿಂದ ಆ ವಿಲೇಜ್ಗೆ ರೋಡೇ ಇಲ್ಲಪ್ಪ, ನೀವು ಹೇಗೆ ಹೋಗ್ತೀರಿ? ಜಂಪ್ ಮಾಡಿ ಹೋಗ್ತಿದ್ರಿ ಅಂತ ಹೇಳಬೇಡ್ರಿ. ನಾನು ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ. ಯು ಕ್ಯಾನ್ ಕ್ರ್ಯಾಕ್ ದ ಜೋಕ್ಸ್, ಐ ನೋ. ಬಟ್ ನಾನು ಏನು ಹೇಳ್ತಾ ಇದ್ದೀನಿ, ಇಲ್ಲಿಂದ ಅಲ್ಲಿ ಹೋಗೋಕೆ ರೋಡ್ ಇಲ್ಲ. ಎಸ್. ಸೊ ಯು ಕಾಂಟ್ ಮೂವ್. ಎಸ್. ಸೊ ದೇರ್ ಇಸ್ ನೋ ರಿಸಲ್ಟ್. ದೆನ್ ನೀವು ಹೋಗಿದ್ದು ಏನಾಗೋದಿಲ್ಲ, ಅಲ್ಲಿ ರಿಸಲ್ಟ್ ಕೊಡಲ್ಲ. ಸೊ ಇಲ್ಲೂ ಏನಾಗ್ತದ, ಇಲ್ಲಿ ರೋಡೇ ಇಲ್ಲ ಯಾರಿಗೆ? ಚಾರ್ಜಸ್ಗಳಿಗೆ ಮೂವ್ ಆಗಲಿಕ್ಕೆ. ಸೊ ದೇರ್ ಇಸ್ ನೋ ಫ್ಲೋ ಆಫ್ ದ ಚಾರ್ಜಸ್. ಇಫ್ ದೇರ್ ಇಸ್ ನೋ ಫ್ಲೋ ಆಫ್ ದ ಚಾರ್ಜಸ್ ದೆನ್ ದೇರ್ ಇಸ್ ನೋ ಕರೆಂಟ್. ಹೌದಾ? ಕರೆಂಟೇ ಇಲ್ಲ ಅಂತಂದ್ರೆ ಪೊಟೆನ್ಷಿಯಲ್ ಅಂತಂದ್ರೆ I is proportional to V. ಯಾರು? ಓಮ್ಸ್ ಲಾ. I ನೇ ಇಲ್ಲ ಅಂದ್ರೆ V ಬರ್ತದ? ನೋ. ಎಸ್. ಸೊ ಇಲ್ಲಿ ಪೊಟೆನ್ಷಿಯಲ್ ಡೆವಲಪ್ ಆಗುವುದಿಲ್ಲ. ಎಲ್ಲಿ? A to B ನಲ್ಲಿ. A to B. ಯಾಕಪ್ಪ ಅಂತಂದ್ರೆ ಇಟ್ ಈಸ್ ಇನ್ ದ ವಿಚ್ ಸರ್ಕ್ಯೂಟ್? ಓಪನ್ ಸರ್ಕ್ಯೂಟ್. ರೈಟ್? ಸೊ ಇಲ್ಲಿ ಏನು ಬರ್ತದೆ ಅಂದ್ರೆ ವ್ಯಾಲ್ಯೂ 0 ಬರ್ತದೆ. ಎಸ್. ನಾ ಸೊ V is equal to V plus V minus. ಸೊ ನಮ್ದು ಓಪನ್ ಸರ್ಕ್ಯೂಟ್ ನಲ್ಲಿ ಎಷ್ಟು ಬಂದ್ರಿ ಪೊಟೆನ್ಷಿಯಲ್? V is equal to V plus V minus. ಇದಂದ್ರೆ ಏನಂದ್ರೆ ಇನ್ನೊಂದು ವ್ಯಾಲ್ಯೂ. Yes, that is V is equal to E. We can write like this also. Yes, this is about the what? EMF and the cell. Right? Still one is there. That is our internal resistance. ಹೌದಾ? Yes. Internal resistance ಅಂದ್ರೆ ಏನಂತ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ? This completes your cells and the EMF, the internal resistance that I will take in the next class. Yes, because I need to take the one more diagram there. Yes, that we will discuss in the next class. Thank you.